ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಡುಗೆ ಆದರ್ಶ್. ಇವತ್ತು ಸಿಂಪಲ್ಲಾಗಿ ಮೊಳಕೆ ಹೊಡೆದಿರೋಂಥ ಹೆಸರು ಕಾಳು ಉಸುಳಿ ಮಾಡ್ತಾಯಿದ್ದೀನಿ. ಅದು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ಥರ ನೀವು ಟೀ ಜೊತೆ ಸೇವಿಸ್ಬೋದು. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹೆಸರು ಕಾಳು, ಆಮೇಲೆ ನೆನೆಸಿರೋಂಥ ಶೇಂಗಾ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು. ಅದಾದ ನಂತರ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಖಾರ ಪುಡಿ, ಆಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ. ಮಾಡುವಂಥ ವಿಧಾನ: ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ನಾವು ಯಾವಾಗಲೂ ನೆನೆಸಿರೋಂಥದ್ದು ಅಂದರೆ ಹಸಿದು ಸಲಾಡ್ ಮಾಡ್ಕೊಂಡು ತಿಂದಿರ್ತೀವಿ. ಆ ಥರ ಎಲ್ಲ ತಿಂದು ಬೋರ್ ಆದಾಗ ಇದು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಅಥವಾ ನಿಮಗೆ ಇದೇ ರೀತಿ ಸಲಾಡ್ ತಿಂದು ಬೋರ್ ಆಗಿತ್ತಂದರೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಅದು ಕೂಡ ಟೇಸ್ಟಾಗೇ ಇರುತ್ತೆ. ಡಯಟ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದಿದು. ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡಂತ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನೀವೇನು ಹೆವಿಯಾಗಿ ಮಸಾಲೆ ಹಾಕಿ ಅಥವಾ ಇದು ಮಾಡೋವಂಥದ್ದು ಏನೂ ಇಲ್ಲ, ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಅದಾದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಒಂದ್ಸರಿ ನೀವು ಎಲ್ಲರೂ ಟ್ರೈ ಮಾಡಿ ಹೇಳ್ರಿ ಹೇಗಿದೆ ಅಂತಂದು. ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಅದಾದ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಇದು ನಮ್ಮಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸಿಗೆ ಅಂತಂದು. ಸೊ ಇದನ್ನು ತೋರಿಸೋಣ ಅಂತಂದು ಇವತ್ತು ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಒಂಚೂರು ಕೆಂಪಗಾಗಲಿ, ಅಂದರೆ ಹಸಿ ವಾಸನೆ ಹೋದರೆ ನಿಮಗೂ ತಿನ್ಲಿಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಈರುಳ್ಳಿ ಹಸಿಯಾಗಿದ್ದರೆ ಇಷ್ಟಪಡಲ್ಲ, ಒಬ್ಬೊಬ್ರು ಇಷ್ಟಪಡ್ತಾರೆ. ಸ್ವಲ್ಪ ಅದನ್ನು ಆಯಿಲ್ ಒಳಗಡೆ ಬಾಡಿಸ್ಕೊಳ್ಳಿ ಚೆನ್ನಾಗಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಅದಾದ ನಂತರ ನೆನೆಸಿರೋವಂಥ ಶೇಂಗಾನ ಹಾಕೋತಿದ್ದೀನಿ ನಾನಿಲ್ಲಿ. ಒಂದು ಅರ್ಧ ಕಪ್ನಷ್ಟು ನೆನೆಸಿಟ್ಕೊಂಡಿದ್ದೆ, ಅದನ್ನೇ ಇದಕ್ಕೆ ಹಾಕ್ತಿದ್ದೀನಿ. ಸ್ವಲ್ಪ ಬಾಯಲ್ಲಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ವಿಭಿನ್ನವಾಗಿ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವು ಎಲ್ಲರೂ. ಒಂದು 5 ನಿಮಿಷ ಬಾಡಿಸಿ, ಸ್ವಲ್ಪ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗಲಿ ಅದು. ಅದಾದ ನಂತರ ಹೆಸರು ಕಾಳನ್ನ ಹಾಕ್ಕೊಳ್ಳಿ. ಈಗ ನಾನು ಹೆಸರು ಕಾಳು ಜಾಸ್ತಿ ಮೊಳಕೆ ಬರಿಸಿಲ್ಲ, ಸ್ವಲ್ಪ ಲೈಟಾಗಿ ಬರೆಸಿದ್ದೀನಿ. ಇದು ಜವಾರಿ ಹೆಸರು ಕಾಳು ಅಂತಾರಲ್ಲ, ಹೊಲದಲ್ಲಿ ಬೆಳೆದಿರುತ್ತಲ್ಲ ಅದು. ಇದು ಸ್ವಲ್ಪ ಲೈಟಾಗಿ ಬಳಸಿದ್ದೀನಿ. ತುಂಬಾ ಟೇಸ್ಟಾಗಿದೆ ಇದು ಹೆಸರು ಕಾಳು. 1 ಅವರಲ್ಲೇ ಚೆನ್ನಾಗಿ ಈ ಥರ ನೆಂದುಬಿಡುತ್ತಿದೆ. ನೀವು ಹೊಲದಲ್ದು ಏನಾದ್ರು ಇತ್ತಂದರೆ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿದೆ. ಅದಾದ ನಂತರ ಇಲ್ಲಿ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ, ಒಂದು ಚಿಟಿಕೆ ಅರಿಶಿನ, ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ನಾನು. ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದನ್ನು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಾನು ಯಾವುದೇ ರೀತಿ ಇದಕ್ಕೆ ನೀರು ಅದು ಏನೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ನೀವು ಕೂಡ ಏನು ಆ್ಯಡ್ ಮಾಡಬೇಡಿ, ಚೆನ್ನಾಗಿ ನೆಂದಿದೆ. ಸೊ ಹಾಗಾಗಿ ನೀರು ಆ್ಯಡ್ ಮಾಡೋವಂಥ ಅವಶ್ಯಕತೆ ಇರಲ್ಲ ಇದಕ್ಕೆ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡು ಆದ ನಂತರ ನಿಮ್ಗೆ ರುಚಿಗೆ ಅನುಸಾರ ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗೋ, ಒಬ್ಬರು ಜಾಸ್ತಿ ತೊಗೋತಾರೆ, ಒಬ್ಬರು ಸ್ವಲ್ಪ ಕಡಿಮೆ ತೊಗೋತಾರೆ. ಸೊ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ.
ನಾನು ಇವಾಗ ಒಲೆ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿದೆ. ಇಲ್ಲಿವರೆಗೂ ಒಲೆ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೆ ನಾನು. ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಒಲೆ ಉರಿನ. ಒಳ್ಳೆ ಮಿಕ್ಸ್ ಕೊಡಿ. ಅದಾದ ನಂತರ ಸ್ವಲ್ಪ ಇದಕ್ಕೆ ಬೆಲ್ಲನೂ ಹಾಕ್ಕೊಳ್ಳಿ. ನಾನೊಂದು ಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ಕೊತಿದ್ದೀನಿ. ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಒಂದು ಸ್ವಲ್ಪ ನಾನು ಇದಕ್ಕೆ ಹುಣಸೆ ಹುಳಿ ಅದನ್ನು ಆ್ಯಡ್ ಮಾಡಿದ್ದೀನಿ. 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಹುಣಸೆ ಹುಳಿ ಅಷ್ಟೇ ಸಾಕಿದ್ದಕ್ಕೆ, ಜಾಸ್ತಿ ನೀರು ಗೀರೇನು ಹಾಕೋ ಅವಶ್ಯಕತೆ ಇರಲ್ಲ. ಸೊ ಹಾಕ್ಲಿಕ್ಕೆ ಹೋಗಬೇಡಿ. ತಿನ್ನಬೇಕಾದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದು. ನೀರು ಹಾಕಿದ್ರೆ ಸ್ವಲ್ಪ ಪಲ್ಯ ಫೀಲ್ ಕೊಟ್ಬಿಡುತ್ತೆ, ಮತ್ತು ಪಲ್ಯ ಥರ ಆಗಿಬಿಡುತ್ತದೆ. ಸೊ ನೀರೇನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಒಳ್ಳೆ ಮಿಕ್ಸ್ ಕೊಡಿ. 1-2 ನಿಮಿಷ ಚೆನ್ನಾಗಿ ಕುದಿಸಿ. ಸೊ ಎಲ್ಲ ಶೇಂಗಾ ಮತ್ತು ಹೆಸರು ಕಾಳಿಗೆ ಉಪ್ಪು ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಸೊ ಅಲ್ಲಿವರೆಗೂ ಉಪ್ಪು, ಬೆಲ್ಲ, ಹುಳಿ ಎಲ್ಲ ಕಡೆ ಮಿಕ್ಸ್ ಆಗೋವರೆಗೂ ಒಂದು ಸ್ವಲ್ಪ ಒಲೆ ಮ್ಯಾಗಿಟ್ಟು ಬಿಸಿ ಮಾಡ್ತಾಯಿರಿ. ಅದಾದ ನಂತರ ಕೊತ್ತಂಬರಿ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸರಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಕುದಿಸಿ. ಅದು ಹುಣಸೆ ಹುಳಿ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಡ್ರೈ ಆಗೋವರೆಗೂ ಕುದಿಸಿ ಅಷ್ಟೇ. ಒಂದ್ಸರಿ ಟ್ರೈ ಮಾಡಿ ಹೇಳಿ ನನಗೂ ಕೂಡ ಹೇಗಾಗಿತ್ತು ಅಂತಂದು. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಇದು. ರೋಟೀನ್ ಪಲ್ಯ ಈ ಥರದ್ದೆಲ್ಲ ಸಲಾಡ್, ಹಸಿದು ನೆನೆಸ್ಕೊಂಡ್ಬಿಟ್ಟು ತಿಂದಿರ್ತೀವಲ್ಲ ಸಲಾಡ್ ಟೈಪ್ ಮಾಡಿಕೊಂಡು, ಆವಾಗ ಬೋರ್ ಆದಾಗ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.